ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಭಯಾನಕ ಹಾಗೂ ಭೀಭತ್ಸವಾಗಿರುವಂತಹ ಒಂದು ಘಟನೆ ನಡೆದು ಹೋಗಿದೆ. ಅತ್ತೆ ಮಾವನ ಮೇಲೆಯೇ ಅಳಿಯ ರೋಷಾವೇಶವನ್ನು ತೋರಿಸಿದ್ದಾನೆ. ಬೆಂಗಳೂರಿನಲ್ಲಾಗಿರುವಂತಹ ಭಯಾನಕ ಭೀಭತ್ಸ ಘಟನೆ ಇದು. ಅಳಿಯನೇ ಅತ್ತೆ ಮಾವನ ಮೇಲೆ ಭಯಾನಕವಾಗಿ ಹಲ್ಲೆ ನಡೆಸಿದ್ದಾನೆ. ಮಚ್ಚಿನಿಂದ ಮನಸ್ಸು ಇಚ್ಛೆ ಕೊಚ್ಚಿದ್ದಾನೆ ಪಾಪಿ. ಹಾಡಹಗಲೇ ಅಪಾರ್ಟ್ಮೆಂಟ್ಗೆ ನುಗ್ಗಿ ಹಲ್ಲೆ ಮಾಡಲಾಗಿದೆ. ಕಣ್ಮಿಣಿಕೆ ಅಪಾರ್ಟ್ಮೆಂಟ್ನಲ್ಲಿ ಮೇ 28ರಂದು ಆಗಿರುವಂತಹ ಘಟನೆ ಇದು. ಗಂಡ ಹಾಗೂ ಹೆಂಡತಿ ಮಧ್ಯೆ ಆಗಾಗ್ಗೆ ಗಲಾಟೆ ಆಗ್ತಾ ಇತ್ತು. ಕೌಟುಂಬಿಕ ಕಲಹದಿಂದ ಅತ್ತೆ ಮಾವನ ಮೇಲೆ ಹಲ್ಲೆ ನಡೆಸಲಾಗಿದೆ. ಮಚ್ಚಿನಿಂದ ಅಳಿಯ ಫರ್ಹಾನ್ ಕೊಚ್ಚಿರುವಂಥದ್ದು. ಮುಬಾರಕ್ ಮಾವ ಸೈಯದ್ ಅಹಮದ್ ಮತ್ತು ಅತ್ತೆ ನಜ್ರಿನಾ ಭಾನು ಮೇಲೆ ಹಲ್ಲೆಯನ್ನ ಮಾಡಿದ್ದಾನಿತ. ಪತ್ನಿ ಮೇಲಿನ ಸಿಟ್ಟಿಗೆ ಅತ್ತೆ ಮಾವ ಎದುರಿಗೆ ಸಿಕ್ಕಿರ್ತಾರೆ. ಆತನ ರೋಷಾವೇಶ ಕೋಪವನ್ನ ಅತ್ತೆ ಮಾವನ ಮೇಲೆ ತೀರಿಸಿಬಿಟ್ಟಿದ್ದಾನೆ. ಡೆಡ್ಲಿ ಅಟ್ಯಾಕ್ ಅಂತಾನೆ ಹೇಳಬಹುದು. 5 ವರ್ಷದ ಹಿಂದೆ ಈ ಜೋಡಿ ಮದುವೆ ಆಗಿರುತ್ತೆ. 4 ತಿಂಗಳ ಹಿಂದೆ ಡಿವೋರ್ಸ್ಗೆ ಪತ್ನಿ ಸೈದಾ ನೇಹಾ ಅರ್ಜಿಯನ್ನ ಹಾಕಿರ್ತಾರೆ. ಅಂದ್ರೆ 4 ತಿಂಗಳ ಹಿಂದೆನೆ ಡಿವೋರ್ಸ್ ವಿಚಾರ ಆಗ್ತಾ ಇರುತ್ತೆ. ಇದರಿಂದ ಆಕ್ರೋಶಗೊಂಡಂತಹ ಫರ್ಹಾನ್ ಅತ್ತೆ ಮಾವನ ಮೇಲೆ ಹಲ್ಲೆ ನಡೆಸಿದ್ದಾನೆ. ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಆಗಿದೆ. ಆರೋಪಿಗಾಗಿ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಹುಡುಕಾಟ ಮುಂದುವರೆದಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟು ಭಯಂಕರವಾಗಿ ಭೀಭತ್ಸವಾಗಿ ಆತ ಅತ್ತೆ ಮಾವನ ಮೇಲೆ ಮಚ್ಚಿನಿಂದ ಕೊಚ್ತಾ ಇರೋ ದೃಶ್ಯವನ್ನು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಫರ್ಹಾನ್ ಮುಬಾರಕ್ ಆರೋಪಿ. ಈತ ಈಗ ಮಿಸ್ಸಿಂಗ್ ಆಗಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಹಲ್ಲೆಯನ್ನು ನಡೆಸಿ ಆತನಿಗೆ ಸರ್ಚ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗ ಹಲ್ಲೆಗೆ ಒಳಗಾದಂತಹ ಅತ್ತೆ ಮತ್ತು ಮಾವ ಇಬ್ಬರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಎಸ್ಪೆಷಲಿ ತಲೆಯ ಭಾಗಕ್ಕೆ ಹೆಚ್ಚಿನ ಏಟಾಗಿರೋದು. ಅಂದ್ರೆ ಪತ್ನಿಯನ್ನ ಹುಡ್ಕೊಂಡು ಅಪಾರ್ಟ್ಮೆಂಟ್ಗೆ ಬಂದಿರ್ತಾನೆ. ಕಣ್ಮಿಣಿಕೆ ಅನ್ನುವಂತಹ ಅಪಾರ್ಟ್ಮೆಂಟ್, ಕುಂಬಳಗೋಡಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಬಂದಂತಹ ಸಂದರ್ಭದಲ್ಲಿ ಅತ್ತೆ ಮಾವ ಎದುರಿಗೆ ಸಿಕ್ಕಿರ್ತಾರೆ. ಆತರ ಒಂದು ರೋಷಾವೇಶ ಏನಿದೆ ಅತ್ತೆ ಮಾವನ ಮೇಲೆ ತೋರಿಸ್ಬಿಟ್ಟಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ. ಸಂಪರ್ಕ ಕಡಿತಗೊಂಡಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಆತ ಭಯಾನಕವಾಗಿ, ಅಂದ್ರೆ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ದ ಅಂತ ಅನ್ಸುತ್ತೆ. ಅಂದ್ರೆ 4 ತಿಂಗಳ ಹಿಂದೆನೆ ಈತ ಫರ್ಹಾನ್ ಮುಬಾರಕ್ನ ಹೆಂಡತಿ ಏನಿದ್ದಾಳೆ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾಳೆ. ಸೊ ಇವರಿಬ್ಬರ ಮಧ್ಯದಲ್ಲಿ ಆಗಿರುವಂತಹ ಜಗಳಕ್ಕೆ ಈಗ ಏನು ತಪ್ಪು ಮಾಡದಿರುವಂತಹ ಅತ್ತೆ ಮಾವನಿಗೆ ಶಿಕ್ಷೆ ಆಗಿದೆ ಅಂತಾನೆ ಹೇಳ್ಬಹುದು. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಅತ್ತೆ ಮತ್ತು ಮಾವ ಇಬ್ಬರದ್ದು ತಲೆನೇ ಟಾರ್ಗೆಟ್ ಮಾಡಿ ಈತ ಮಚ್ಚಿನಿಂದ ಕೊಚ್ಚಿದ್ದಾನೆ.